ಪ್ರಿಯ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಇವತ್ತಿನ ದಿನದಲ್ಲಿ ನಾವು ಎಲೆಕೋಸಿಂದ ಗೋಬಿ ಮಂಚೂರಿ ಮಾಡ್ತಕ್ಕಂಥ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಪ್ರಿಯರೇ. ಗೋಬಿ ಮಂಚೂರಿ, ಎಲೆಕೋಸಿಂದ ಗೋಬಿ ಮಂಚೂರಿ. ಅರ್ಧ ಗೋಬಿ ತಗೊಂಡಿದ್ದೀವಿ ನಾವು, ಅಂದರೆ ಕೋಸು. ಅರ್ಧ ಕೋಸು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ದೊಡ್ಡದಾಗಿ ಮಾಡಬಾರ್ದು. ತುಂಬ ಚಿಕ್ಕದಾಗಿ ಅರ್ಧ ಕೋಸು ಕಟ್ ಮಾಡಿದೆ. ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದ್ರಾಗೆ 1/4 ಸ್ಪೂನು ಓಂ ಕಾಳು ಹಾಕಿದ್ದೀನಿ. ಅರ್ಧ ಸ್ಪೂನು ಖಾರ ಪುಡಿ, ಅಚ್ಚ ಖಾರ ಪುಡಿ ಅರ್ಧ ಸ್ಪೂನು. ಒಂದು ಚಿಕ್ಕ ಸ್ಪೂನಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಉಪ್ಪು. ಅರ್ಧ ಸ್ಪೂನಿಗಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಆಯ್ತದಂದ್ರೆ ಇನ್ನೊಂಚೂರು ಉಪ್ಪು ಹಾಕೋಬೋದು. ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟು 1 ಗ್ಲಾಸ್ ಕಾರ್ನ್ಫ್ಲೋರ್ ಹಿಟ್ಟು, 1 ಗ್ಲಾಸ್ ಮೈದಾ ಹಿಟ್ಟು, 2 ಸೇರಿಬಿಟ್ಟು ಆ ಕಟ್ಟಿ ಮಾಡಿರೋ ಗೋಬಿ ಮೇಲೆ ಹಾಕ್ತಾಯಿದ್ವಿ, ಅಂದರೆ ಎಲೆಕೋಸು ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ ಅದರಲ್ಲಿ ಒಂದು ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಳ್ಳಿ. ಒಂದೇ ಸಾರಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳುವಾಗುತ್ತದೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡ್ರಿ. ನೋಡಿ, ನಾನೇ ಸ್ವಲ್ಪ ಜಾಸ್ತಿ ನೀರು ಹಾಕಿದೆ, ಅದು ಸ್ವಲ್ಪ ತೆಳುವಾಗಿದೆ ಕಾರಣ. ಮತ್ತೆ ಉಳಿದಿದ್ದು ಸ್ವಲ್ಪ ಇಟ್ಕೊಂಡಿದ್ದೆ, 1 ಗ್ಲಾಸ್ ಫುಲ್ ಹಾಕಿದ್ದಿಲ್ಲ, ಸ್ವಲ್ಪ ಉಳಿಸಿದ್ದೆ. ಅದನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಲಿಸ್ಬಿಡ್ಬೇಕದು ಒಂದು ಹದಕ್ಕೆ ಬರೋ ಮಟ್ಟಿಗೆ. ಯಾಕಂದರೆ ಒಂದೊಂದು ಕಡೆ ಬರೀ ಎಲೆಗಳೇ ಇರ್ತವೆ, ಒಂದೊಂದು ಕಡೆ ಹಿಟ್ಟಿರ್ತದೆ. ಅದಕ್ಕೋಸ್ಕರ ಅದು ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಕೊಂಡ್ಬಿಟ್ಟು ರೌಂಡಾಗಿ ಉಂಡೆ ಮಾಡಿ ಎಣ್ಣೆ ಒಳಗಡೆ ಬಿಡಬೇಕು ಪ್ರಿಯರೇ. ನೋಡಿ, ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದರೊಳಗಡೆ ಬಿಡ್ತಾ ಇದ್ದೀನಿ. ರೌಂಡ್ ಚಿಕ್ಕದಾಗಿ ಬಿಡಬೇಕು. ತುಂಬ ದಪ್ಪ ಆದರೆ ಒಳಗಡೆ ಬೇಯಲು ಹಸಿ ಇರ್ತವೆ. ಅದಕ್ಕೆ ಚಿಕ್ಕದಾಗಿ ರೌಂಡಾಗಿ ಎಣ್ಣೆ ಒಳಗಡೆ ಬಿಡಬೇಕು. ಬಿಟ್ಟು ಅದು ಒಂದು ಕೆಂಪು ಬಣ್ಣಕ್ಕೆ ಬರಬೇಕು. ತುಂಬ ಬೆಳ್ಳಗಿದ್ರೆ ಒಳಗಡೆ ಹಸಿ ಇರ್ತದೆ, ಯಾಕೆಂದರೆ ಅದು ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ದಲ್ವ, ಅದು ಸ್ವಲ್ಪ ಕೆಂಪು ಬಣ್ಣ ಕರಿದಿದ ಮೇಲೆ ಅದು ಇನ್ನೊಂದು ಬಾಣಲಿದಾಗಿ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ 4 ಹಸಿಮೆಣಸಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಬೆಳ್ಳುಳ್ಳಿ ಹಾಕಿದ ಮೇಲೆ ಮತ್ತೆ 1 ಈರುಳ್ಳಿ ಕಟ್ ಮಾಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದು ಫ್ರೈ ಮಾಡ್ತಾಯಿದ್ದೀನಿ. ಲೈಟಾಗಿ ಉಪ್ಪು ಹಾಕಿದೆ. ಆಮೇಲೆ ಲೈಟಾಗಿ ಖಾರ ಪುಡಿ ಹಾಕಿಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ನೀರೊಳಗಡೆ ಕಲಿಸ್ಕೊಂಡು ಹಾಕಿದ್ದೀನಿ. ಅದು ಸ್ವಲ್ಪ ತಿರುಗ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಇನ್ನೊಂದು ಟೊಮೊಟೊ ಸಾಸ್ ಇದ್ರಾಗ ಸೋಯಾ ಸಾಸ್ ಅದು ಹಾಕಿಲ್ಲ, ಬರೀ ಟೊಮೊಟೊ ಸಾಸ್ ಮಾತ್ರ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಒಂಚೂರು 1 ಸ್ಪೂನಿನಷ್ಟು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕಲಿಸ್ತಾ ಇದ್ದೀನಿ ನೋಡಿ. ಅದು ಕಲಿಸಿದ ಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿದ ಮೇಲೆ ಒಂದು ನಿಮಿಷ, ಜಾಸ್ತಿ ಟೈಮ್ ಬೇಡ, 1 ನಿಮಿಷ ಹಾಗೆ ತಿರುಗಿಸ್ತಾ ಇರಿ. ಅದು ಆಗಿದ ಮೇಲೆ ಅದು ಏನು ನಾವು ಗೋಬಿನ ಅಂದರೆ ಎಲೆಕೋಸನ್ನ ನಾವು ಉಂಡೆ ಮಾಡಿ ಕರೆದಿರ್ತೀವೋ, ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಚೂರು ನೀರು ಹಾಕಿ ಅದು ಉಂಡೆ ಮಾಡಿ ಕರೆದಿರ್ತೀವಲ್ಲ ಬೋಂಡ ಥರ, ಅದನ್ನು ಏನು ಮಾಡ್ತಾಯಿದ್ದೀನಿ ಇದರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಪ್ರಿಯರೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಅದು ಕೆಳಗಡೆ ಇರ್ತದಲ್ವ, ಇದು ಸ್ವಲ್ಪ ಏನಂತಂದರೆ ಕೊಂಚರಿ ಅಂತ ಹೇಳ್ತಾರೆ ನಮ್ಮ ಸೈಡು, ಸ್ವಲ್ಪ ಮುಳ್ಳು ಥರ ಇರ್ತದಲ್ಲ, ಅದು ಚೆನ್ನಾಗಿ ಕಲಿಬೇಕು. ಕಲಿಯೋಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾಗಿದ ಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ನೋಡಿ ಪ್ರಿಯರೇ. ಗೋಬಿ ಮಂಚೂರಿ ರೆಡಿ. ಹೋಟೆಲ್ಗಳಲ್ಲಿ ಹೋಗಿ ತಗೋತೀವಿ ನಾವು, ಹೊರಗಡೆ ತಗೊಳ್ತೀವಿ. ಅವ್ರು ಯಾವುದ್ಯಾವುದೋ ಎಣ್ಣೆ ಹಾಕಿ ಇದು ಏನು ಎಕ್ಸ್ಟ್ರಾ ಇದ್ದಿಂದ ಎಣ್ಣೆಗಳು, ಬ್ಯಾಲೆನ್ಸ್ ಇದ್ದಿಂದ ಎಣ್ಣೆಗಳು ಅದನ್ನೆಲ್ಲ ಹಾಕಿ ನಮಗೆಲ್ಲ ರೋಗ ಬರೋ ಥರ ಮಾಡಕ್ಕೆ ಕೊಡ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದು, ನಮ್ಗೆ ಒಳ್ಳೆ ಆರೋಗ್ಯ ಇರ್ತದೆ. ಯಾಕಂದರೆ ನಾವು ನ್ಯಾಚುರಲಾಗಿ ಮಾಡ್ತೀವಲ್ಲ, ನಾವು ಫ್ರೆಶ್ ಆಗಿರೋ ಎಣ್ಣೆ ಹಾಕ್ತೀವಿ, ಅವರೆಲ್ಲ ಬ್ಯಾಲೆನ್ಸ್ ಇರೋ ಎಣ್ಣೆಗಳು ಹಾಕಿರ್ತಾರೆ. ಸೊ ಅದನ್ನು ರೆಡಿ ಆಯಿತು. ರೆಡಿಯಾಗಿ ನೋಡಿ ತಟ್ಟೆ ಒಳಗಡೆ ಹಾಕಿದ್ದೀನಿ, ಪ್ಲೇಟ್ ಒಳಗಡೆ. ಸೊ ನೋಡಿ, ಟೇಸ್ಟ್ ಮಾಡೋಣ ಬನ್ನಿ. ನೀವು ಕೂಡ ಟೇಸ್ಟ್ ಮಾಡಿ. ಹಾಗೆ ಒಂದ್ಸಲ ಇದು ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ. ಮನೇಲಿ ಮಾಡ್ಕೊತೀನಿ ಪ್ರೇರೆ, ಹೊರಗಡೆ ತಿನ್ನೋದ್ರಿಂದ ಅಷ್ಟು ಒಳ್ಳೆ ಇರೋದಿಲ್ಲ ಆರೋಗ್ಯಕ್ಕೆ. ಸೊ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದು ನೋಡಿ. ತಿಂದುಬಿಟ್ಟು ರುಚಿ ಹೇಗಿದೆ ಅಂತ ಕಮೆಂಟ್ ಕೊಡಿ. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.